ವೀಕ್ಷಕರೇ, ನೀವೆಲ್ಲ ಟಿವಿಗಳಲ್ಲಿ ಕ್ಯಾಟ್ಫಿಶ್ ಅಡ್ಡಗಳ ಮೇಲೆ ರೈಡ್ ಮಾಡಲಾಗಿದೆ, ಕ್ಯಾಟ್ಫಿಶ್ ಸಾಗಾಣಿಕಾ ಹೊಂಡವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ತರಹದ ನ್ಯೂಸ್ಗಳನ್ನ ಸಾಕಷ್ಟು ಬಾರಿ ನೋಡಿರ್ತೀರ. ಮತ್ತೆ ನಮ್ಮ ಭಾರತದಲ್ಲಿ ಕ್ಯಾಟ್ಫಿಶ್ ಗಳನ್ನ ಬ್ಯಾನ್ ಮಾಡಲಾಗಿದೆ. ಅದನ್ನ ಸಾಕೋದಾಗ್ಲಿ ಅಥವಾ ಮಾರೋದಾಗ್ಲಿ ಮಾಡೋ ಹಾಗಿಲ್ಲ. ಮತ್ತೆ ತುಂಬಾ ಜನಕ್ಕೆ ಕ್ಯಾಟ್ಫಿಶ್ ಅಂದ್ರೆ ಗೊತ್ತಾಗಲ್ಲ. ಹಳ್ಳಿಗಳಲ್ಲಿ ಇದನ್ನ ಆನೆ ಮೀನು ಅಂತ ಕರೀತಾರೆ. ಮತ್ತೆ ಈ ಆನೆ ಮೀನನ್ನ ಯಾಕೆ ಸಾಕೋ ಹಾಗಿಲ್ಲ, ಯಾಕೆ ಮಾರಾಟ ಮಾಡೋ ಹಾಗಿಲ್ಲ, ಈ ಎಲ್ಲರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ವೀಕ್ಷಕರೇ, ಈ ಕ್ಯಾಟ್ಫಿಶ್ ಅಂದ್ರೆ ಆನೆ ಮೀನು ಇದು ನಮ್ಮ ಭಾರತ ದೇಶದ ತಳಿನೇ ಅಲ್ಲ, ಇದು ಆಫ್ರಿಕನ್ ಮೂಲದ ಮೀನು. ಈ ಒಂದು ಮೀನನ್ನ ಸುಮಾರು 80ರ ದಶಕದಲ್ಲಿ ಜಲಚರ ಸಾಗಾಣಿಕಾ ನೆಪದಲ್ಲಿ ಭಾರತ ದೇಶಕ್ಕೆ ಇದನ್ನ ತರಲಾಯಿತು. ಆದರೆ ನಂತರದ ದಿನಗಳಲ್ಲಿ ಈ ಒಂದು ಮೀನನ್ನ ಅಂದ್ರೆ 2000ನೇ ಇಸ್ವಿಯಲ್ಲಿ ಬ್ಯಾನ್ ಮಾಡ್ತು. ಆ ರೀತಿ ಈ ಒಂದು ಮೀನನ್ನ ಬ್ಯಾನ್ ಮಾಡೋದಕ್ಕೆ ಮುಖ್ಯ ಕಾರಣಗಳು ಯಾವುವು ಅಂತ ನಾವು ನೋಡೋದಾದ್ರೆ, ವೀಕ್ಷಕರೇ, ಈ ಕ್ಯಾಟ್ಫಿಶ್ ಅತಿಯಾದ ಮಾಂಸಾಹಾರಿ ಪ್ರವೃತ್ತಿಯನ್ನು ಹೊಂದಿರುವ ಮೀನು. ಇದು ತನ್ನ ಹಸುವನ್ನ ಇಂಗಿಸ್ಕೊಳ್ಳೋದಕ್ಕೆ ತನ್ನ ಸಂತಾನವನ್ನೇ ಆಹಾರವಾಗಿ ಬಳಸಿಕೊಳ್ಳುತ್ತೆ. ಈ ಮೀನಿನ ತಳಿ ಇರೋ ಕೆರೆ ಕಟ್ಟೆಗಳಲ್ಲಿ ಅಥವಾ ನದಿ ಭಾಗಗಳಲ್ಲಿ ಬೇರೆ ಜಲಚರ ಪ್ರಾಣಿಗಳು ಬದುಕೋದಿಕ್ಕೆ ಈ ಮೀನು ಬಿಡೋದಿಲ್ಲ. ಇವು ಎಲ್ಲೆಲ್ಲಿ ವಾಸಿಸ್ತವೋ ಅಲ್ಲಿರುವ ಎಲ್ಲಾ ಜಲಚರ ಪ್ರಾಣಿಗಳನ್ನ ತಿನ್ಮುಗಿಸ್ತವೆ. ಹಾಗಾಗಿ ಸ್ಥಳೀಯ ಜಲಚರ ಪ್ರಾಣಿಗಳಿವೆ, ಇವೆಲ್ಲವೂ ಕೂಡ ಅಳಿವಿನಂಚಿಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೆ ಈ ಮೀನುಗಳ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ನೀರಿನಲ್ಲಿರುವ ಆಮ್ಲಜನಕವನ್ನ ಬಳಸಿಕೊಳ್ಳೋದ್ರೊಂದಿಗೆ ಇದು ಗಾಳಿಯಲ್ಲಿರುವ ಆಮ್ಲಜನಕವನ್ನ ಉಸಿರಾಟಕ್ಕೆ ಬಳಸಿಕೊಳ್ಳುವ ವಿಶೇಷವಾದ ಗುಣವನ್ನ ಹೊಂದಿದೆ. ಅಂದ್ರೆ ಇದು ನೀರಲ್ಲೂ ಇರುತ್ತೆ ಅಥವಾ ಕೆಸರಲ್ಲೂ ಇರುತ್ತೆ ಅಥವಾ ಅದನ್ನ ಬಿಟ್ಟು ಹೊರಗೆ ಬಂದು ಕೂಡ ಬದುಕುವಂತಹ ಶಕ್ತಿ ಈ ಒಂದು ಮೀನಿಗಿದೆ. ಮತ್ತೆ ಅದಲ್ಲದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನದಿಗಳಿಗಾಗಿರ್ಬೋದು ಅಥವಾ ಕೆರೆ ಕಟ್ಟೆಗಳಿಗಾಗಿರ್ಬೋದು ವಲಸೆ ಹೋಗುವಂತಹ ಸಾಮರ್ಥ್ಯನ ಈ ಒಂದು ಮೀನು ಹೊಂದಿದೆ. ಹಾಗಾಗಿ ಈ ರೀತಿ ವಲಸೆ ಹೋದಾಗ ಆ ಕೆರೆ ಕಟ್ಟೆಗಳಲ್ಲಿ ಅಥವಾ ನದಿಗಳಲ್ಲಿ ಅಲ್ಲಿನ ಸ್ಥಳೀಯ ಜಲಚರಗಳು ಸಂಪೂರ್ಣವಾಗಿ ನಾಶ ಆಗುವಂತಹ ಚಾನ್ಸ್ ಇದೆ. ಅಂದ್ರೆ ಈ ಮೀನುಗಳು ಅವೆಲ್ಲವನ್ನು ತಿಂದು ಮುಗಿಸ್ತವೆ. ಹಾಗಾಗಿ ಈ ಒಂದು ಮೀನನ್ನ ಬ್ಯಾನ್ ಮಾಡೋದಕ್ಕೆ ಆದೇಶ ನೀಡಲಾಯಿತು. ಮತ್ತೆ ಇನ್ನೊಂದು ಮುಖ್ಯ ಕಾರಣ ಏನು ಅಂದ್ರೆ, ಈ ಒಂದು ಮೀನಿನ ಮಾಂಸದಲ್ಲಿ ವಿಷಕಾರಿ ಅಂಶ ಕೂಡ ಪತ್ತೆಯಾಗಿದೆ. ಅಂದ್ರೆ ಈ ಮೀನನ್ನ ಹೆಚ್ಚು ತಿನ್ನೋದ್ರಿಂದ ಹೃದ್ರೋಗ ಸಮಸ್ಯೆಗೆ ಮನುಷ್ಯ ತುತ್ತಾಗುವ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಈ ಮೀನನ್ನ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಮತ್ತೆ ಸರ್ಕಾರ ಬ್ಯಾನ್ ಮಾಡೋದು ಕೂಡ ಈ ಮೀನನ್ನ ಯಾಕೆ ಕದ್ದು ಮುಚ್ಚಿ ಸಾಕ್ತಾ ಇದ್ದಾರೆ, ಯಾಕೆ ಈ ಮೀನಿಗೆ ಇಷ್ಟೊಂದು ಡಿಮ್ಯಾಂಡ್ ಅಂತ ನೀವು ನೋಡೋದಾದ್ರೆ, ವೀಕ್ಷಕರೇ, ಈ ಕ್ಯಾಟ್ಫಿಶ್ ಗಳೇನಿದೆ ಅಂದ್ರೆ ಈ ಆನೆ ಮೀನುಗಳೇನಿದೆ ಇದು ಬೇರೆ ಮೀನುಗಳಿಗೆ ಹೋಲಿಸಿದ್ರೆ ಬೆಳವಣಿಗೆಯಲ್ಲಿ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ. ಅಂದ್ರೆ ಬರೀ ಕೇವಲ ಒಂದು ಹೊಂಡದಲ್ಲಿ ಸಾವಿರಾರು ಲಕ್ಷಾಂತರ ಮೀನುಗಳನ್ನ ಸಾಕಬಹುದು. ಮತ್ತೆ ಈ ಮೀನನ್ನ ಸಾಕೋದಕ್ಕೋಸ್ಕರ ಕೋಳಿ ತ್ಯಾಜ್ಯಗಳು ಮತ್ತೆ ಮಾಂಸಾಹಾರಗಳನ್ನ ಹೊಂಡಗಳಲ್ಲಿ ಹಾಕಿ ಬೆಳೆಸ್ತಾರೆ. ಇದು ಈ ಒಂದು ಕೆಲಸ ಪರಿಸರಕ್ಕೆ ತುಂಬಾ ಅಪಾಯಕಾರಿ. ಹಾಗಾಗಿ ಈ ಒಂದು ಮೀನನ್ನ ಸಾಕೋದು ಕಾನೂನು ಬಾಹಿರ ಅಂತ ಪರಿಗಣಿಸಲಾಗಿದೆ. ಮತ್ತೆ ಕಡಿಮೆ ಬೆಲೆಯಲ್ಲಿ ರುಚಿಯಾದ ಮೀನು ಜನರಿಗೆ ಸಿಗುತ್ತೆ. ಮತ್ತೆ ಮುಖ್ಯವಾಗಿ ಈ ಒಂದು ಮೀನು ಜೀವಂತವಾಗಿ ಗ್ರಾಹಕರಿಗೆ ಸಿಗುತ್ತೆ. ಕಡಿಮೆ ಬೆಲೆಗೆ ರುಚಿಯಾದ ಮೀನು ಗ್ರಾಹಕರಿಗೆ ಸಿಗೋದ್ರಿಂದ ಈ ಒಂದು ಮೀನಿಗೆ ಹೆಚ್ಚು ಡಿಮ್ಯಾಂಡ್ ಇರೋ ಕಾರಣ ಇದು ಭಾರತದಲ್ಲಿ ಬ್ಯಾನ್ ಆಗಿದ್ರೂ ಕೂಡ ಕದ್ದು ಮುಚ್ಚಿ ಇದನ್ನ ಸಾಕ್ತಾ ಇದ್ದಾರೆ. ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಪರಿಸರದ ದೃಷ್ಟಿಯಿಂದ ಮತ್ತೆ ಸ್ಥಳೀಯ ಜಲಚರಗಳ ಉಳಿವಿನ ದೃಷ್ಟಿಯಿಂದ ಸರ್ಕಾರ ಇವೆಲ್ಲವನ್ನು ಪರಿಗಣಿಸಿ ಈ ಒಂದು ಮೀನನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಇದಿಷ್ಟು ಈ ಒಂದು ವಿಡಿಯೋದ ಚಿಕ್ಕ ಮಾಹಿತಿ. ವೀಕ್ಷಕರೇ, ನೀವೆಲ್ಲ ಟಿವಿಗಳಲ್ಲಿ ಕ್ಯಾಟ್ಫಿಶ್ ಅಡ್ಡಗಳ ಮೇಲೆ ರೈಡ್ ಮಾಡಲಾಗಿದೆ, ಕ್ಯಾಟ್ಫಿಶ್ ಸಾಗಾಣಿಕಾ ಹೊಂಡವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ತರಹದ ನ್ಯೂಸ್ಗಳನ್ನ ಸಾಕಷ್ಟು ಬಾರಿ ನೋಡಿರ್ತೀರ. ಮತ್ತೆ ನಮ್ಮ ಭಾರತದಲ್ಲಿ ಕ್ಯಾಟ್ಫಿಶ್ ಗಳನ್ನ ಬ್ಯಾನ್ ಮಾಡಲಾಗಿದೆ. ಅದನ್ನ ಸಾಕೋದಾಗ್ಲಿ ಅಥವಾ ಮಾರೋದಾಗ್ಲಿ ಮಾಡೋ ಹಾಗಿಲ್ಲ. ಮತ್ತೆ ತುಂಬಾ ಜನಕ್ಕೆ ಕ್ಯಾಟ್ಫಿಶ್ ಅಂದ್ರೆ ಗೊತ್ತಾಗಲ್ಲ. ಹಳ್ಳಿಗಳಲ್ಲಿ ಇದನ್ನ ಆನೆ ಮೀನು ಅಂತ ಕರೀತಾರೆ. ಮತ್ತೆ ಈ ಆನೆ ಮೀನನ್ನ ಯಾಕೆ ಸಾಕೋ ಹಾಗಿಲ್ಲ, ಯಾಕೆ ಮಾರಾಟ ಮಾಡೋ ಹಾಗಿಲ್ಲ, ಈ ಎಲ್ಲರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ವೀಕ್ಷಕರೇ, ಈ ಕ್ಯಾಟ್ಫಿಶ್ ಅಂದ್ರೆ ಆನೆ ಮೀನು ಇದು ನಮ್ಮ ಭಾರತ ದೇಶದ ತಳಿನೇ ಅಲ್ಲ, ಇದು ಆಫ್ರಿಕನ್ ಮೂಲದ ಮೀನು. ಈ ಒಂದು ಮೀನನ್ನ ಸುಮಾರು 80ರ ದಶಕದಲ್ಲಿ ಜಲಚರ ಸಾಗಾಣಿಕಾ ನೆಪದಲ್ಲಿ ಭಾರತ ದೇಶಕ್ಕೆ ಇದನ್ನ ತರಲಾಯಿತು. ಆದರೆ ನಂತರದ ದಿನಗಳಲ್ಲಿ ಈ ಒಂದು ಮೀನನ್ನ ಅಂದ್ರೆ 2000ನೇ ಇಸ್ವಿಯಲ್ಲಿ ಬ್ಯಾನ್ ಮಾಡ್ತು. ಆ ರೀತಿ ಈ ಒಂದು ಮೀನನ್ನ ಬ್ಯಾನ್ ಮಾಡೋದಕ್ಕೆ ಮುಖ್ಯ ಕಾರಣಗಳು ಯಾವುವು ಅಂತ ನಾವು ನೋಡೋದಾದ್ರೆ, ವೀಕ್ಷಕರೇ, ಈ ಕ್ಯಾಟ್ಫಿಶ್ ಅತಿಯಾದ ಮಾಂಸಾಹಾರಿ ಪ್ರವೃತ್ತಿಯನ್ನು ಹೊಂದಿರುವ ಮೀನು. ಇದು ತನ್ನ